ಪಾಟೀಲ್ ಅವರೇ, ಎಲ್ಲ ಸರ್ಕಾರಿಗಳು ಈ ಕಾರ್ಯಕ್ರಮಕ್ಕೆಲ್ಲ ಆತ್ಮೀಯ ರೈತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಕಳೆದ 30 ತಿಂಗಳಿಂದ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇದು ವಿಶೇಷವಾಗಿ ಶಿವರಾಜಸ್ವಾಮಿ ಅವರ 30 ತಿಂಗಳಲ್ಲಿ ಈ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಬದಲಾವಣೆ ಮಾಡಬೇಕು, ರೈತರಿಗೆ ಹೇಗೆ ಖರ್ಚು ಮಾಡ್ತಾರೆ ಅದರಲ್ಲೇ 2 ಪಟ್ಟು ಬೆಲೆ ಬೆಳೆದು ಅದು ಆದಾಯವನ್ನು ಕೊಡಬೇಕು ಅನ್ನೋ ಚಿಂತನೆ ಆಗಿದೆ. ಕಳೆದ 3 ವರ್ಷದಲ್ಲಿ ಸಾಕಚಿಂತ ಕಾರ್ಯಕ್ರಮ ಜಾಗೃತಿ ಮಾಡುವ ಮೂಲಕ ರೈತರನ್ನು ಜಾಗೃತಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಅಂತಿಮವಾಗಿ ಇವತ್ತು ಸಾಕಷ್ಟು ಸಬ್ಸಿಡಿಯಲ್ಲಿ ಯಂತ್ರಗಳನ್ನ ಇರ್ಬೋದು, ನಿಮ್ಮ ಮಣ್ಣಿನ ಆರೋಗ್ಯ ನೀರನ್ನು ಮಾಡುವಂಥ ಮೊದಲು ಹೆಚ್ಚಿಗೆ ಇವತ್ತವರ ಹೆಸರಿಟ್ಟಿದ್ದಾರೆ. ಅವರ ಗ್ರಾಮೀಣ ಮುಖ್ಯಮಂತ್ರಿಗಳ ಸಾಕಷ್ಟು ಸರ್ಕಾರ ಮಾಡೋದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಬಹಳಷ್ಟು ರೈತರಲ್ಲಿ ಬದಲಾವಣೆ ಕಾಣ್ತಾಯಿದ್ದೀವಿ. ಅವರಿಗೆ ಸಚಿವರು ದೇಶದಲ್ಲಿ ಅತ್ಯಂತ ಹೆಚ್ಚು ನಾವು ರೈತರಿಗೆ ಕೃಷಿಗೆ ಹೆಚ್ಚು ಅನುದಾನವನ್ನು ಸಿದ್ದರಾಮಯ್ಯ ಸರ್ಕಾರ ನೀಡುತ್ತಿದ್ದಾರೆ. ಮುಂಚೆ ಕಾಲ ಬೇರೆ, ಈಗ ಕಾಲ ಬದಲಾವಣೆಗೆ ನಾವು ರೈತರ ಬದಲಾವಣೆ ಬಹಳ ಆಗ್ತದೆ. ಬೇರೆ ದೇಶದಲ್ಲಿ ಕಡಿಮೆ ಭೂಮಿ ಇರಲಿ, ಕಡಿಮೆ ನೀರಲ್ಲಿ, ಕಡಿಮೆ ರಾಸಾಯನಿಕದಲ್ಲಿ ನಮ್ಮ ರೈತರು 2-3 ಪಟ್ಟು ಆದಾಯ ನೋಡಿದ್ವಿ. ಯಾಕೆ ನಮಗೆ ಮಾಡಿಕೊಳ್ಳಿ ಇವತ್ತು ನಮ್ಮಲ್ಲಿರುವಂಥ ಪ್ರಶ್ನೆ. ಆ ಹೆಜ್ಜೆಗೆ ಬೇರೆ ದೇಶದಲ್ಲಿ ನಾವು ಕೂಡ ಇವತ್ತು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿ ಕೊಡುವಂಥ ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇದೆ, ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿಮಗೆ ಬೇಕಾದ ಎಲ್ಲ ಸಮಸ್ಯೆಗೆ ಪರಿಹಾರ ಮಾಡುವಂಥ ಪ್ರಯತ್ನ ಕೃಷಿ ಇಲಾಖೆಯಿಂದ ಆಗ್ತಾರೆ, ಕಟ್ಟಡ ಇಲಾಖೆಯಿಂದ ಆಗ್ತಾರೆ, ತೋಟಗಾರಿಕೆ ಇಲಾಖೆ ಆದ ಮೂಲಕ ಈ ರೈತರನ್ನ ಸ್ವಾವಲಂಬಿ ಮಾಡೋದ್ರಿಂದ ನಮ್ಮ ಸರ್ಕಾರದ ಉದ್ದೇಶ ಆಗಿದೆ. ನಾವು ಕಾಲ ತಕ್ಕಂತೆ ಬದಲಾವಣೆಗಳ ಅವಶ್ಯಕತೆ, ನಾವು ಕಡಿಮೆ ಭೂಮಿಯಲ್ಲಿ ಹೆಚ್ಚು ಕೊಡ್ತೀವಂತ ಪ್ರಯತ್ನ ಮಾಡಿದ್ರೆ ಹೀಗಾಗಿ ನಿಮ್ಮ ಬದುಕು ಹೆಚ್ಚು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಇವತ್ತ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಹೆಚ್ಚಿನ ಸಬ್ಸಿಡಿ ಇರಬಹುದು, ಪ್ರೋತ್ಸಾಹ ಕೊಡುವ ಮೂಲಕ ರೈತರನ್ನ ಇನ್ನು ಬೇರೆ ಕೆಲಸ ಆಗಬೇಕು ಅನ್ನೋದನ್ನ ಸಂತೋಷ ಇರುತ್ತಾ. ಕೃಷಿ ಸಚಿವರಾದ ಶಿವರಾಜಸ್ವಾಮಿ ಅವರಲ್ಲಿ ಬಹಳಷ್ಟು ನಾವು ಕೃಷಿ ವಲಯದಲ್ಲಿ ಪ್ರಗತಿಯನ್ನು ಮಾಡ್ತಾ ಇದ್ದೀವಿ. ಇದನ್ನ ರೈತ ಮಳೆ ಇನ್ನು ಹೆಚ್ಚು ಆರ್ಥಿಕವಾಗಿ ಸೌಲಭ್ಯವನ್ನು ಆರೋಗ್ಯ ನಮಸ್ಕಾರ. ಧನ್ಯವಾದಗಳು ಸರ್. ಇದೀಗ ಗ್ರಾಮ ಪಂಚಾಯತಿ ಹೋಗಿ ಮತ್ತು ಕೃಷಿ ಭಕ್ತರ ಸಹಕಾರ ಸಂಘದಲ್ಲಿ ಇವರು ಮಾಡಿದ ಮುಖ್ಯಮಂತ್ರಿಗಳಿಗೆ ಅಭಿನಂದನಾ ಸನ್ಮಾನ ದಯವಿಟ್ಟು ಗ್ರಾಮ ಪಂಚಾಯತಿ ಹುದುರಿ ಮತ್ತು ಪ್ರಾಥಮಿಕ ಕೃಷಿ ಭಕ್ತರ ಸಹಕಾರ ಸಂಘ ಹೋಗಿ, ಅದೇ ರೀತಿ ಕರ್ನಾಟಕದಲ್ಲಿ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ತಪ್ಪು ಪರಿಣಾಮ ಸಂಘದ ಸದಸ್ಯರು ಸನ್ಮಾನ ಮಾಡಬೇಕು.